ದಾವಣಗೆರೆಯಲ್ಲಿ ಆನ್ಲೈನ್ ಬೆಟ್ಟಿಂಗ್ಗೆ ಯುವಕನೊಬ್ಬ ಬಲಿಯಾಗಿದ್ದಾನೆ. ಸರಸ್ವತಿ ನಗರದ ಶಶಿಕುಮಾರ್ ಬರೀ 25 ವರ್ಷ ಇವನಿಗೆ ನೇಣಿಗೆ ಶರಣಾಗಿದ್ದಾನೆ. 6 ಪುಟಗಳಲ್ಲಿ ಡೆತ್ ನೋಟನ್ನು ಬರೆದಿದ್ದಾನೆ. ಇವನು ಡೆತ್ ನೋಟನ್ನು ಬರೆದಿದ್ದಲ್ಲದೆ ಸೆಲ್ಫಿ ವಿಡಿಯೋ ಕೂಡ ಮಾಡಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ನೋಡಿ, ಆನ್ಲೈನ್ ಗೇಮಿಂಗ್ನಲ್ಲಿ 18 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ ನಾನು. ಗೇಮಿಂಗ್ನಲ್ಲಿ 19 ಕೋಟಿಗಿಂತ ಹೆಚ್ಚಿನ ಹಣವನ್ನು ಗೆದ್ದಿದ್ದರೂ ನನಗೆ ಹಣವನ್ನು ಕೊಟ್ಟಿಲ್ಲ. ವಿದ್ಯಾನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ನಾನು ಮಾಡಿದ್ದೆ. ಮಾನಸಿಕ ಖಿನ್ನತೆಗೆ ನಾನು ಒಳಗಾಗಿದ್ದೀನಿ ಅಂತ ಕೂಡ ಡೆತ್ ನೋಟ್ ಬರೆದಿದ್ದಾನೆ. ಗೇಮಿಂಗ್ನ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಯಾರಿದು? ದಯವಿಟ್ಟು ಕ್ರಮಗಳಾಗಬೇಕು, ಮುಂದಿನ ಪೀಳಿಗೆಗೆ ಸಮಸ್ಯೆ ಆಗದೇ ಇರಲಿ ಅಂಥೇಳಿ ಉಲ್ಲೇಖ ಮಾಡಿದ್ದಾನೆ. KTJ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 19 ಕೋಟಿ ಈತ ಗೆದ್ದಿದ್ದರೂ ಕೂಡ ಇವನಿಗೆ ಹಣ ಕೊಟ್ಟಿರಲಿಲ್ಲ ಅಂತ. ನಾನೊಂದು ಕಡೆ 18 ಲಕ್ಷ ಕಳ್ಕೊಂಡಿದ್ದೆ ಅಂತಲೂ ಹೇಳಿದ್ದಾನೆ, 19 ಕೋಟಿ ನಾನು ಗೆದ್ದಿದ್ದೆ ಅಂತ ಕೂಡ ಹೇಳಿದ್ದಾನೆ. ಗೆದ್ದಿದ್ದ ಹಣ ನನಗೆ ಬರಬೇಕಾಗಿತ್ತಲ್ಲ, ಬರೀ ನಾವು ಕಳ್ಕೊಳ್ತಾ ಇರೋದೇನಾ, ನನಗೆ ಯಾಕೆ ಬರಲಿ ಅಂತ ಕಂಪ್ಲೇಂಟ್ ಮಾಡಿದರೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಈ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಎಲ್ರಿಗೂ ನಮಸ್ಕಾರ. ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತುಂಬ ಜನ ಹಣ ಕಳ್ಕೊಂಡಿರೋ ರೀತಿಯೇ ನಾನು ಕೂಡ ಹಣ ಕಳ್ಕೊಂಡಿದ್ದೀನಿ. ನಾನು ಹಣ ಕಳ್ಕೊಂಡಿರುವ ವೆಬ್ಸೈಟ್ ವಿರುದ್ಧ FIR ಕೂಡ ಮಾಡಿದ್ದೀನಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ವರಿಷ್ಠ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಒಂದು ಲಿಖಿತ ದೂರು ಕೂಡ ನೀಡಿದ್ದೇನೆ. ಆದರೆ ಇಲ್ಲಿವರೆಗೂ ಯಾವುದೇ ರಿಪ್ಲೈ ಕೂಡ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಾಗೃತಿ ಕೂಡ ಮೂಡಿಸಿಲ್ಲ. ನಮ್ಮ ಜಿಲ್ಲೆ MP ಆದಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರಿಗೆ ಒಂದು ರಿಕ್ವೆಸ್ಟ್, ಈ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಯಾವುದೇ ರೀತಿ ಅರಿವು ಮೂಡಿಸ್ತಿಲ್ಲ. ಆ ಕಾರಣ ನಿಮ್ಮ ಜಿಲ್ಲೆಯಲ್ಲಾದರೂ ನೀವು ಅರಿವು ಮೂಡಿಸಿ. ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜನಸೇವೆ ಮಾಡೋದ್ರಲ್ಲೇ ಬಂದರು. ಈ ವಿಡಿಯೋನ ನೋಡ್ತಿರುವಂಥ ಜನಸಾಮಾನ್ಯರು ಅಂದರೆ ನೀವು ಆದಷ್ಟು ಈ ವಿಡಿಯೋನ ಮಾನ್ಯ